ಹಾಂ ಬಂದು ಮುಂದಿನ ಕಾರ್ಯಕ್ರಮ ವಸಂತಣ್ಣ ಅವರು ಹರಿ ಓಂ. ಎಲ್ಲರೂ ಮುಂದಿನ ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೆಸೋಣ. ಸೊ ಇವತ್ತು ವೀರನಾರಾಯಣ ಸಾಕ್ಷಾತ್ ರಾಮನ ಸ್ವರೂಪವಾದ ವೀರನಾರಾಯಣ ದೇವಸ್ಥಾನದಲ್ಲಿ 108 ಸೂರ್ಯ ನಮಸ್ಕಾರವನ್ನು ಮಾಡಿದ್ದೀವಿ. ಸೊ ಎಲ್ಲರೂ ಒಂದ್ಸಾರಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೊ 108 ನಮಸ್ಕಾರಗಳನ್ನು ಮಾಡಿ ಎಲ್ರಿಗೂ ಮಾನಸಿಕವಾಗಿ ದೈಹಿಕವಾಗಿ ಇದಾಗಿದೆ, ಎನರ್ಜಿ ಬಂದಿದೆ. ಅತಿಥಿಗಳನ್ನು ಸ್ವಾಗತ ಮಾಡಿಕೊಂಡು ಇವತ್ತಿನ ಈ ಶುಭ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ರಾಮಚಂದ್ರ ಕುಶಾಲರಾವ್ ಮೋನಿ ಅಣ್ಣನವ್ರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕೆಂದು ಲಕ್ಷ್ಮಣ್ ಅಣ್ಣನವ್ರನ್ನ ಸಮಿತಿ ಪರವಾಗಿ ವಿನಂತಿಸಿಕೊಳ್ತೀನಿ. ಹರಿ ಓಂ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಶ್ರೀಮತಿ ಲಲಿತಕ್ಕ ಬಾಳೆಹಳ್ಳಿ ಮಠ್ ಅಕ್ಕ ಇವರನ್ನ ವೇದಿಕೆಗೆ ಸ್ವಾಗತಿಸಬೇಕಂತ ನೀಲಕ ಚೌಡಿ ಅಕ್ಕನವ್ರನ್ನ ವಿನಂತಿಸಿಕೊಳ್ತೇನೆ. ಇವತ್ತಿನ ವೇದಿಕೆ ಕಾರ್ಯಕ್ರಮನ ಮೊದಲಿಗೆ ವೈಯಕ್ತಿಕ ಗೀತೆಯೊಂದಿಗೆ ಆರಂಭಿಸೋಣ. ಶೋಭಾ ಅಕ್ಕನವರು ವೈಯಕ್ತಿಕ ಗೀತೆಯೊಂದಿಗೆ ಇವತ್ತಿನ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಸಮಿತಿ ಪರವಾಗಿ ವಿನಂತಿಸಿಕೊಳ್ತೇನೆ. ಹರಿ ಓಂ. ಹರಿ ಓಂ. ಗಣಪತಿ ಮಂತ್ರ, ಗಣಪತಿ ಹಾಡನ್ನು ಹೇಳ್ತೇನೆ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣವಂದಿತಾಯ ಗಣಾನಾಥಾಯ ಧೀಮಹಿ ಗುಣಧೀಶಾಯ ಗುಣಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಣೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಣೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ. ಹರಿ ಓಂ. ಹರಿ ಓಂ. ವೈಯಕ್ತಿಕ ಗೀತೆಯನ್ನು ಹೇಳಿದಂಥ ಶೋಭಾ ಅಕ್ಕನವರಿಗೆ ಸಮಿತಿಯ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಮುಂದಿನ ಕಾರ್ಯಕ್ರಮ ಅಮೃತ ವಚನ ಪಠಿಸಬೇಕು ಅಂತ ಶ್ರೀಪ್ರಿಯ ಅಕ್ಕನವ್ರನ್ನ ವೇದಿಕೆಗೆ ಸ್ವಾಗತ ಮಾಡ್ಕೊಳ್ತೀನಿ. ಶ್ರೀಪ್ರಿಯ. ಅಮೃತ ವಚನ. ದೇವರು ನಮಗೆ ಕೊಟ್ಟಿರೋದು ಎರಡೇ ಆಯ್ಕೆ. ಒಂದು ಕೊಟ್ಟು ಹೋಗಬೇಕು, ಇನ್ನೊಂದು ಬಿಟ್ಟು ಹೋಗಬೇಕು. ಇದನ್ನು ಹೇಳಿದವರು ಶ್ರೀಕೃಷ್ಣ ಪರಮಾತ್ಮ. ಹರಿ ಓಂ. ಇಂದಿನ ಅಮೃತ ವಚನ. ದೇವರು ನಮಗೆ ಕೊಟ್ಟಿರೋದು ಎರಡೇ ಆಯ್ಕೆ. ಒಂದು ಕೊಟ್ಟು ಹೋಗಬೇಕು, ಇನ್ನೊಂದು ಬಿಟ್ಟು ಹೋಗಬೇಕು. ಇದನ್ನು ಹೇಳಿದವರು ಶ್ರೀಕೃಷ್ಣ ಪರಮಾತ್ಮ. ಹರಿ ಓಂ. ಹರಿ ಓಂ. ಅಮೃತ ವಚನ ಪಠಿಸಿದಂಥ ಪ್ರಿಯಾಕನವರಿಗೆ ಸಮಿತಿ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಪಂಚಾಂಗ ಪಠಣವನ್ನು ಮಾಡಿಸಬೇಕಂತ ಡಾಕ್ಟರ್ ವೆಂಕಟೇಶನವರನ್ನ ವೇದಿಕೆಗೆ ಸ್ವಾಗತಿಸ್ತೇನೆ. ಹರಿ ಓಂ. ಹರಿ ಓಂ. ಜಂಬೂದೀಪೆ ಭರತಖಂಡೆ ಭರತವರ್ಷೆ ದ್ವಿತೀಯ ಪರಾರ್ಧೆ ಶ್ವೇತವರಾಹಕಲ್ಪೆ ವೈವತ್ಸತ ಮನ್ವಂತರೆ
28ನೇ ಚತುರ್ಯುಗೆ ಕಲಿಯುಗೆ ಪ್ರಥಮ ಪಾದೆ ಸ್ವಸ್ತಿ ಶ್ರೀ ವಿಜಯ ಬುಧಯ ಶ್ರೀಕೃಷ್ಣ ಶಕ 5126 ಶ್ರೀ ಶಾಲಿವಾಹನ ಶಕ 1947 ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷ ಷಷ್ಠಿ ಉಪರಿ ಸಪ್ತಮಿ ತಿಥಿ ಭೌಮವಾಸರ ಮಂಗಳವಾರ ಅಶ್ವಿನಿ ನಕ್ಷತ್ರ ಶುಭ ಯೋಗ ತೆತ್ತಲೆ ಉಪರಿ ಗರಜಕರಣ ದಿನಾಂಕ 4 ಫೆಬ್ರವರಿ 2025. ಈ ದಿನದ ವಿಶೇಷ ಗುರು ವಕ್ರ ತ್ಯಾಗ, ಸೂರ್ಯ ಜಯಂತಿ, ರಥಸಪ್ತಮಿ ಆಚರಣೆ, ಅರುಣೋದಯ ತನಿಮಿತಂ ಸ್ನಾನಂ. ಸರ್ವೇ ಜನ ಸುಖಿನೋ ಭವಂತು. ಸ್ವಚ್ಛ ಭಾರತ ಸ್ವಸ್ಥ ಭಾರತ. ಹರಿ ಓಂ. ಪಂಚಾಂಗ ಪಠಣವನ್ನು ಪಠಿಸಿದಂಥ ಡಾಕ್ಟರ್ ವೆಂಕಟೇಶನ್ ಅವರಿಗೆ ಸಮಿತಿಯ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಮುಂದಿನ ಕಾರ್ಯಕ್ರಮ ಸ್ವಾಗತ ಮತ್ತು ಪರಿಚಯ. ಅತಿಥಿಗಳ ಸ್ವಾಗತ ಮತ್ತು ಪರಿಚಯ ಮಾಡಿಕೊಡಲು ನಾಗರಾಜ್ ಅಮೃತಣ್ಣನವರು ವೇದಿಕೆಗೆ ಸ್ವಾಗತಿಸುತ್ತಾ ವಿನಂತಿಸಿಕೊಳ್ತೀವಿ. ಹರಿ ಓಂ. ಹರಿ ಓಂ. ಓಂ ಸಂಸ್ಕಾರ ಸಂಘಟನೆ ಸೇವೆ. ಓಂ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ ಕರ್ನಾಟಕ ಗದಗ ಶಾಖೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ರಾಮಚಂದ್ರ ಕುಶಲರಾವ್ ಮೋನೆ ಇವರ ಜನ್ಮಸ್ಥಳ ಹುಬ್ಬಳ್ಳಿ. ಜನನ ದಿನಾಂಕ 24 ಡಿಸೆಂಬರ್ 1964. ಪ್ರಾಥಮಿಕ ಶಿಕ್ಷಣವನ್ನು ಗದಗಿನ ವಿದ್ಯಾದಾನ ಸಮಿತಿಯ ಗಂಡು ಮಕ್ಕಳ ಪದವಿ ಪೂರ್ವ ಕಾಲೇಜಿನಲ್ಲಿ 1980ರಲ್ಲಿ SSLC ಮತ್ತು ಪದವಿ ಶಿಕ್ಷಣವನ್ನು ತೋಂಟದಾರ್ಯ ಮಹಾವಿದ್ಯಾಲಯ 1986ರಲ್ಲಿ BSc ಪದವಿಯನ್ನು ಪಡೆದುಕೊಂಡಿದ್ದಾರೆ. ಮುಖ್ಯ ವಿಷಯವಾಗಿ ರಸಾಯನಶಾಸ್ತ್ರ, ಐಚ್ಛಿಕ ವಿಷಯವಾಗಿ ಭೌತಶಾಸ್ತ್ರ, ಗಣಿತಶಾಸ್ತ್ರವನ್ನು ತೆಗೆದುಕೊಂಡಿದ್ದಾರೆ. ಶಿಕ್ಷಣ ಪದವಿಯನ್ನು ಗದಗಿನ ಪಂಚಾಚಾರ್ಯ ಶಿಕ್ಷಣ ಮಹಾವಿದ್ಯಾಲಯದ 1991ರಲ್ಲಿ B.Ed ಅನ್ನು ಪದವಿ ಪಡೆದಿದ್ದಾರೆ. ಸ್ನಾತಕೋತ್ತರ ಶಿಕ್ಷಣವನ್ನು ಮೈಸೂರಿನ ಮಾನಸ ಗಂಗೋತ್ರಿ ವಿಶ್ವವಿದ್ಯಾಲಯದಿಂದ 1992ರಲ್ಲಿ M.Ed ಅನ್ನು ಪದವಿ ಪಡೆದುಕೊಂಡಿದ್ದಾರೆ. ಇವರ ಸೇವೆ 1988ರಲ್ಲಿ 1996ರ ಅವಧಿಯಲ್ಲಿ ಗದಗಿನ ಅಂಜುಮನ್ ಇಸ್ಲಾಂ ಪಾಟ್ನಿ ಕಾಲೇಜಿನಲ್ಲಿ ತಾಂತ್ರಿಕ ವಿಜ್ಞಾನ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಹವ್ಯಾಸಗಳು: ವಿಜ್ಞಾನ ಲೇಖನಗಳನ್ನು ಬರೆಯುವುದು, ಛಾಯಾಚಿತ್ರಗಾರರು, ತಬಲಾ ನುಡಿಸುವುದು ಇವರ ಹವ್ಯಾಸ. ಸಮಾಜ ಸೇವೆ: ಗದಗ ಜಿಲ್ಲಾ ಅನುದಾನಿತ ಪ್ರೌಢಶಾಲಾ ವಿಜ್ಞಾನ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಗದಗಿನ ಶ್ರೀ ಶಂಕರಾಚಾರ್ಯ ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಗದಗಿನ ಅಂಧತ್ವ ಪ್ರಸಾರ ಪರಿಷತ್ತಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಗದಗ ಜಿಲ್ಲಾ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಗೌರವ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 2014ರ ಸೆಪ್ಟೆಂಬರ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಗದಗ ಜಿಲ್ಲಾ ಉತ್ತಮ ವಿಜ್ಞಾನ ಶಿಕ್ಷಕ ಪ್ರಶಸ್ತಿಯನ್ನು ಸಹ ಪಡೆದುಕೊಂಡಿದ್ದಾರೆ. ಗದಗಿನ ತೋಂಟದಾರ್ಯ ಮಠದ ಲಿಂಗಾಯತ ಪ್ರಗತಿಶೀಲ ಸಂಘದವರು ನಾಡೋಜ ದಿವಂಗತ ಚನ್ವೀರ್ ಕಣಿವೆ ಅವರ ತಂದೆಯವರಾದ ದಿವಂಗತ ಸಕ್ರಪ್ಪ ಕಣಿವೆ ಅವರ ಸ್ಮರಣಾರ್ಥ ನೀಡುವ 2023-24ನೇ ಸಾಲಿನ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರಿಗೆ ಸಮಿತಿಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ಶ್ರೀಮತಿ ಲಲಿತಕ್ಕ ಬಾಳಿಹಳ್ಳಿ ಮಠ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಇವರ ಸಂಕ್ಷಿಪ್ತ ಪರಿಚಯ: ಗದಗ ನಿವಾಸಿ, ವಿದ್ಯಾರ್ಥಿ, B.Com ಪದವೀಧರರು, SPYS ವಿಶ್ವಸ್ತ ಮಂಡಳಿ ಸದಸ್ಯರು ಹಾಗೂ ಗದಗ ಅಕ್ಕನ ಬಳಗ ಮಹಿಳಾ ಮಂಡಳಿ ಅಧ್ಯಕ್ಷರಾಗಿ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹರಿ ಓಂ. ಸ್ವಾಗತವನ್ನು ಕೋರಲು ನನಗೆ ಅನುವು ಮಾಡಿಕೊಟ್ಟಂಥ SPYS ಸಂಘಟನೆಗೆ ತುಂಬು ಹೃದಯದ ಧನ್ಯವಾದಗಳು. ಹರಿ ಓಂ. ಹರಿ ಓಂ.
ಅತಿಥಿಗಳ ಹಾಗೂ ಅಧ್ಯಕ್ಷರ ಪರಿಚಯ ಮಾಡಿಕೊಟ್ಟ ನಾಗರಾಜ ಅವರಿಗೆ ಸಮಿತಿ ಪರವಾಗಿ ವಂದನೆಯನ್ನು ಅರ್ಪಿಸುತ್ತೇನೆ. ಮುಂದಿನ ಕಾರ್ಯಕ್ರಮ ಅತಿಥಿಗಳಿಗೆ ಫಲಪುಷ್ಪ ವಿತರಣೆ ಮಾಡಿ ಗೌರವಿಸಬೇಕಂತ ಹೇಳ್ತು ಶಂಕರ್ ಕಾಕಿ ಅನ್ನೋರಿಗೆ ಅತಿಥಿಗಳಿಗೆ ಫಲಪುಷ್ಪ ವಿತರಣೆ ಸಮರ್ಪಣೆ. ಹಾಗೂ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಲಲಿತಾ ಅಕ್ಕನವರಿಗೆ ಸುಜಾತ ಅಕ್ಕನವರು ಫಲಪುಷ್ಪ ಸಮರ್ಪಣೆ ಮಾಡಬೇಕಂತ ಸಮಿತಿ ಪರವಾಗಿ ವಿನಂತಿಸುತ್ತೇನೆ. ಹರಿ ಓಂ. ಮುಂದಿನ ಕಾರ್ಯಕ್ರಮ ಸಮಿತಿ ಪರಿಚಯ ನಡೆಸಿಕೊಡ್ಬೇಕಂತ ಶ್ರೀಮತಿ ರತ್ನಕ್ಕ ನಾಗಿರೇಕನವರ ವೇದಿಕೆ ಸ್ವಾಗತ ಮಾಡುತ್ತಾ ವಿನಂತಿಸಿಕೊಳ್ತೀನಿ. ಹರಿ ಓಂ. ಓಂ ಸಂಸ್ಕಾರ ಸಂಘಟನೆ ಸೇವೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ ಕರ್ನಾಟಕ ಕೇಂದ್ರ ಕಚೇರಿ ತುಮಕೂರು ಗದಗ ಬೆಟಗೇರಿ ಶಾಖೆ ವತಿಯಿಂದ ಇಂದು ಆಚರಣೆ ಮಾಡುತ್ತಿರತಕ್ಕಂಥ ಈ ಒಂದು ರಥಸಪ್ತಮಿಯ ಸುಂದರ ಕಾರ್ಯಕ್ರಮದಲ್ಲಿ ನನಗೆ ಸಮಿತಿಯ ಪರಿಚಯವನ್ನು ಹೇಳಿಕೊಡಲು ಬಹಳಷ್ಟು ಸಂತೋಷವಾಗುತ್ತಿದೆ. ನಮ್ಮ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ 44 ವರ್ಷಗಳ ಹಿಂದೆ ಮಲ್ಲಾಡಿಹಳ್ಳಿಯ ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಅಜಿತ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಪ್ರಾರಂಭವಾದಂಥ ಚಿಕ್ಕ ಒಂದು ಸಮಿತಿ ಅವತ್ತು ಪ್ರಾರಂಭವಾದಂಥದ್ದು ಇಂದು ಬೃಹದಾಕಾರದಲ್ಲಿ ತನ್ನ ಒಂದು ಹೆಮ್ಮರವಾಗಿ ಬೆಳೆದಿದೆ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಅದೇ ರೀತಿ 1997ರಲ್ಲಿ ನಮ್ಮ ಗದಗಿನಲ್ಲಿ ಪ್ರಾರಂಭವಾಯಿತು. ನವೆಂಬರ್ನಲ್ಲಿ ಅವರ ರಾಜ್ಯ ಸಂಚಾಲಕರಾದಂಥ ರಾಮಸ್ವಾಮಿ ಅಣ್ಣನವರು ಈ ಒಂದು ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಶಿಲ್ಪಿಗಳು ಅಂತಾನೆ ಹೇಳ್ಬೋದು. ಅವರಿಗೆ ಅವರ ಒಂದು ಮಾರ್ಗದರ್ಶನದಲ್ಲಿ 1997ರಲ್ಲಿ ಗದಗಿನಲ್ಲಿ ಪ್ರಾರಂಭವಾದಂತಹ ಈ ಒಂದು ಯೋಗ ಶಿಕ್ಷಣ ಸಮಿತಿ ಇಂದು ನಾವು ಎಣಿಕೆ ಮಾಡಿದ್ರೆ ಪ್ರತಿಯೊಂದು ಮನೆಯಲ್ಲಿ ಕನಿಷ್ಠ ಪಕ್ಷ ಒಬ್ಬೊಬ್ಬರು ಯೋಗ ಬಂಧುಗಳು ಇದ್ದಾರೆ ಅಂತ ಹೇಳ್ಬೋದು. ನಾವು ಕನಿಷ್ಠ ಒಬ್ರು, ಗರಿಷ್ಠ ಇನ್ನೂ ಹೆಚ್ಚು ಅದಾರ. ಅದಕ್ಕಾಗಿ ಈ ಒಂದು ಯೋಗ ಶಿಕ್ಷಣ ಸಮಿತಿ ಈ ಪ್ರಾರಂಭ ಮಾಡುವಂತ ಮುಖ್ಯ ಉದ್ದೇಶ ಏನಂತಂದ್ರೆ ಇದೇನು ನಾವು ಹಣವನ್ನು ಕೊಟ್ಟು ಕಲಿಸುವಂತ ಒಂದು ಉದ್ದೇಶ ಇಲ್ಲ. ಫ್ರೀಯಾಗಿ ಉಚಿತವಾಗಿ ಭಾರತದಲ್ಲಿರ್ತಕ್ಕಂಥ ಅಥವಾ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಈ ಭೂಮಿ ಮೇಲೆ ಬಂದಾನ ಅಂತಂದ್ರೆ ಅವ ಹೆಂಗಿರ್ಬೇಕಂತಂದ್ರೆ ಉತ್ತಮವಾದಂಥ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಆಶಯವನ್ನು ಹೊಂದಿ ಪತಂಜಲಿ ಮಹಾಮುನಿಗಳು ಈ ಒಂದು ಯೋಗಾಭ್ಯಾಸದ ಒಂದು ಬಗ್ಗೆ ಅವರು ಬರೆದುಕೊಟ್ರು. ನಮ್ಗೆ ಅವ್ರನ್ನ ನೆನೆಸ್ಬೇಕು ನಾವು. ನೋಡ್ರಿ ಎಷ್ಟು ಪರೋಪಕಾರ, ತ್ಯಾಗದಿಂದಲೇ ಭಾಗ್ಯ ಅಂತಾರೆ. ಅದಕ್ಕೆ ಉಚಿತವಾಗಿ ಅಂದ್ರೆ ಉಚಿತವಾಗಿ ಸಿಗಬೇಕು. ಪ್ರತಿಯೊಬ್ಬ ವ್ಯಕ್ತಿಗೆ ಆರೋಗ್ಯ ಉಚಿತವಾಗಿ ಸಿಗಬೇಕು. ಹಂಗಾರೆ ಆರೋಗ್ಯವಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕವ? ಹಂಗಾರೆ ದವಾಖಾನಿಗೆ ಹೋಗ್ಬೇಕಾ, ತೋರಿಸ್ಕೋಬೇಕಾ, ಹಣವನ್ನ ಖರ್ಚು ಮಾಡ್ಬೇಕಾ? ಏನಿಲ್ಲ. ಏನು ಹಣವನ್ನ ಖರ್ಚು ಮಾಡಲಾರ್ದನೆ ಅವ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಗಾಳಿಯನ್ನ ಸೇವಿಸಿ ಅವನ ದೇಹದ ಪರಿಶ್ರಮದಿಂದ ಯೋಗಾಸನವನ್ನ ಮಾಡಿ ಪ್ರಾಣಾಯಾಮವನ್ನು ಮಾಡಿ ಅವ ಒಳ್ಳೆಯ ಜೀವನವನ್ನು ಪಡಿಬೇಕು ಅನ್ನುವಂಥ ಉದ್ದೇಶದಿಂದ ಪ್ರಾರಂಭವಾದಂಥ ಈ ಸಂಸ್ಥೆ ಬಹಳಷ್ಟು ಸೇವಾ ಕಾರ್ಯಗಳನ್ನ ಇಂದಿನ ಚಟುವಟಿಕೆಗಳನ್ನ ಮಾಡ್ತಾ ಬಂದಿದೆ. ಹಂಗಾರೆ ಯಾಕೆ ಬೇಕು ಮನುಷ್ಯನಿಗೆ ಯೋಗ ವಿದ್ಯೆ ಅಂತ ಹೇಳಿ ನಾವು ಕೇಳ್ಬೋದು. ಈಗ ಬೇಕಾದಷ್ಟು ಕೋಟ್ಯಾಧೀಶರು ಲಕ್ಷಾನುಗಟ್ಟಲೆ ಗಳಿಸಿರ್ತಾರ. ನಮ್ಗೆ ಹಣದಿಂದ ಎಲ್ಲಾ ಕೊಳ್ಕೊಂತೀವಿ, ಯೋಗ ವಿದ್ಯೆನೇ ಯಾಕೆ ಬೇಕು, ಇದರಿಂದನೇ ನಮ್ಮ ಜೀವನ ನಡೀತೈತೇನೋ ಅಂತ ಹೇಳಿ ಯಾವಾಗಲೂ ಮನುಷ್ಯನಿಗೆ ದೇವರು ಕರುಣಿಸಿದಂತ ಅಷ್ಟಭಾಗ್ಯಗಳಲ್ಲಿ ಆರೋಗ್ಯ ಭಾಗ್ಯ ಮೊದಲನೇ ಇದೆ. ಮೊದಲ ಆರೋಗ್ಯ ಭಾಗ್ಯ, ನಂತರ ಧನ ಕನಕ ಪುತ್ರ ಭಾಗ್ಯ ಸಂಪತ್ತು ಪಶು ಇವೆಲ್ಲ ಭಾಗ್ಯಗಳು ಈ ನಂತರದಲ್ಲಿ ಬರ್ತಾವ. 100 ವರ್ಷದ ಆಯುಷ್ಯನ ಮನುಷ್ಯ ಪಡೆದಾನ ಅಂತಂದ್ರೆ ಈ ಎಲ್ಲಾ ಭಾಗ್ಯಗಳಿದ್ದು ಆರೋಗ್ಯ ಭಾಗ್ಯನೇ ಇಲ್ಲ ಅಂದ್ರೆ 100 ವರ್ಷವನ್ನು ಹೆಂಗ ಚಂದಗೆ ನಡೆಸ್ತಾನ? ಏನಿದ್ರೂ ಉಪಯೋಗ ಇಲ್ಲ. ಅದಕ್ಕಾಗಿ ರಾಘವಾಂಕ ಕವಿಗಳು ಹರಿಶ್ಚಂದ್ರ ಚರಿತ್ರೆಯೊಳಗೆ ಒಂದು ಕಡೆ ಹೇಳ್ತಾರ, ಹೃದಯ ಪರಿದ ಹೊತ್ತು ರೆಂಬೆ ಅಪ್ಸರೆಯಿಂದ ಏನು ಪ್ರಯೋಜನ ಅಂತ ಹೇಳಿ. ರೆಂಬೆ ಅಪ್ಸರೆಯರಿದ್ರೆ ಏನು ಪ್ರಯೋಜನ, ಹೃದಯ ಪರಿವ ಹೊತ್ತು ಅಂತ ಹೇಳಿ. ಅಂದ್ರೆ ಬಹಳಷ್ಟು ನಾವು ರೋಗಗ್ರಸ್ತರಾದಂತ ಸಂದರ್ಭದಲ್ಲಿ ರೆಂಬೆ ಊರ್ವಶಿ ನಮಗಿದ್ರೆ ಏನು ಪ್ರಯೋಜನ? ಅವಾಗ ಯಾರನ್ನ ನೆನೆಸ್ತೀವಿ ನಾವು? ಧನ್ವಂತರಿಗಳನ್ನ ನೆನೆಸ್ತೀವಿ. ಆವಾಗ ಬೇಕಾಗಿರೋದೇ ನಮಗೆ ಆರೋಗ್ಯ ಸಂಪತ್ತು. ಅದಕ್ಕಾಗಿ ಆ ಒಂದು ಉದ್ದೇಶದಿಂದ ಪ್ರಾರಂಭವಾದಂತಹ ಈ ಸಂಸ್ಥೆ ಹಲವಾರು ಚಟುವಟಿಕೆಗಳನ್ನು ಆಚರಣೆ ಮಾಡ್ತಾ ಬಂದಿದೆ. ಅದು ಪಂಚಮುಖಿ ಶಿಕ್ಷಣ ಅಂತ ಹೇಳಿ ಪಂಚಮುಖಿ ಶಿಕ್ಷಣವನ್ನು ಅಳವಡಿಸಿಕೊಂಡಿವಿ ನಾವಿಲ್ಲೇ. ಆಮೇಲೆ 3 ದೇವದೇಶಗಳದಾವು, ಸಂಸ್ಕಾರ, ಸಂಘಟನೆ, ಸೇವೆ ಅಂತಕ್ಕಂಥದ್ದು. ಇನ್ನು ಪಂಚಮುಖಿ ಶಿಕ್ಷಣ ಅಂತಂದ್ರೆ ಶಾರೀರಿಕವಾಗಿ
ಆಧ್ಯಾತ್ಮಿಕವಾಗಿ, ದೈಹಿಕವಾಗಿ, ಬೌದ್ಧಿಕವಾಗಿ, ನೈತಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಸಂಪೂರ್ಣವಾಗಿ ಏನು ಬೆಳವಣಿಗೆಯನ್ನು ಹೊಂದಬೇಕು ಒಬ್ಬ ವ್ಯಕ್ತಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಪ್ರಾರಂಭವಾದಂತಹ ಈ ಸಂಸ್ಥೆ ಇಲ್ಲಿಯವರೆಗೂ ಸಹಿತ ನಮ್ಮ ಬರೇ ರಾಜ್ಯ ಅಲ್ಲ, ರಾಷ್ಟ್ರ ಅಲ್ಲ, ಇಡೀ ಜಗತ್ತಿನ ತುಂಬ ತನ್ನ ಶಾಖೆಗಳನ್ನು ಪ್ರಸಾರ ಮಾಡಿ ಉಚಿತವಾದಂತಹ ನಿಸ್ವಾರ್ಥ ಸೇವೆಯನ್ನ ಮಾಡ್ತಾ ಇದೆ. ಅದಕ್ಕಾಗಿ ಬನ್ನಿ ಯೋಗ ಬಂಧುಗಳೇ, ನಾವೆಲ್ಲ ಈ ಮಹಾಮುನಿಗಳು ಪತಂಜಲಿಗಳು ನೀಡಿದಂತ ಈ ಅಷ್ಟರತ್ನದ ಒಂದು ಸೌಭಾಗ್ಯವನ್ನು ನಾವು ಉಣ್ಣೋಣ, ಎಲ್ಲರಿಗೂ ಉಣಬಡಿಸೋಣ. ತನ್ಮೂಲಕ ವೈಯಕ್ತಿಕವಾದಂತಹ ಪ್ರಗತಿಯನ್ನು ಮಾಡಿಕೊಳ್ಳೋಣ, ದೇಶದ ಪ್ರಗತಿಯನ್ನು ಮಾಡೋಣ, ಇಡೀ ಜಗತ್ತನ್ನ ಸ್ವಸ್ಥವಾಗಿ ಇಡಲು ಪ್ರಯತ್ನಿಸೋಣ ಅಂತಕ್ಕಂಥ ಒಂದು ಆಶಯದೊಂದಿಗೆ ಈ ಒಂದು ಸಂಸ್ಥೆಯ ಪರಿಚಯವನ್ನ ಮಾಡ್ತಾ ಇದ್ದೀನಿ, ಮುಗಿಸ್ತಾ ಇದ್ದೀನಿ. ಹರಿ ಓಂ. ಹರಿ ಓಂ. ತುಂಬ ಚೆನ್ನಾಗಿ ಅದ್ಭುತವಾಗಿ ಸಮಿತಿ ಪರಿಚಯ ಮಾಡಿಕೊಟ್ಟ ರತ್ನಕ್ಕ ಅವರಿಗೆ ಸಮಿತಿ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೂ ಇವತ್ತಿನ ಶುಭ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಶ್ರೀ ರಾಮಚಂದ್ರ ಮೋನೆ ಅಣ್ಣನವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಹಿತನುಡಿಗಳನ್ನು ಹೇಳಬೇಕೆಂದು ಸಮಿತಿ ಪರವಾಗಿ ವಿನಂತಿಸಿಕೊಳ್ತೇನೆ. ಹರಿ ಓಂ. ಕೃತಪುರ ಕ್ಷೇತ್ರ ಪಾಲಕ ಶ್ರೀ ವೀರನಾರಾಯಣ ಹಾಗೂ ಶ್ರೀ ತ್ರಿಕುಟೇಶ್ವರರಲ್ಲಿ ನತಮಸ್ತಕನಾಗಿ ನಾನು ನಮಸ್ಕಾರಗಳನ್ನು ಸಲ್ಲಿಸಿ, ಇವತ್ತಿನ ಈ ಪುಣ್ಯ ಸ್ಥಳದಲ್ಲಿ ಪುಣ್ಯ ವಿಶೇಷ ದಿನದಂದು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಯಾವತ್ತು ಯೋಗ ಬಂಧುಗಳು ಇವತ್ತಿನ ದಿವಸ ಇಲ್ಲೇನು ಸೇರಿಕೊಂಡು ನೀವು ರಥಸಪ್ತಮಿಯ ಅಂಗವಾಗಿ ಇವತ್ತು ಯೋಗಾಭ್ಯಾಸವನ್ನು ಮತ್ತು 108 ಸೂರ್ಯ ನಮಸ್ಕಾರಗಳನ್ನು ಮಾಡಿದ್ದೀರೋ, ಅಧ್ಯಕ್ಷರಾದಿಯಾಗಿ ಪ್ರತಿಯೊಬ್ಬ ಯೋಗ ಬಂಧುಗಳಿಗೂ ಈ ರಾಮಚಂದ್ರ ಮೋನೆ ನತಮಸ್ತಕನಾಗಿ ನಿಮ್ಮ ನಮಸ್ಕಾರಗಳನ್ನು ಮೊಟ್ಟ ಮೊದಲಿಗೆ ಸಲ್ಲಿಸ್ತಾ ಇದ್ದೇನೆ. ಸದ್ಯದ ಪರಿಸ್ಥಿತಿ ಒಳಗಡೆ ಗದಗ ನಗರದೊಳಗಡೆ ಆರೋಗ್ಯದಿಂದ ಯಾರಾದರೂ ಇದ್ದಾರೆ ಅಂತ ನೀವು ಪ್ರಶ್ನೆ ಮಾಡೋರಿಗೆ ಇವತ್ತು ಬೆಳಿಗ್ಗೆ ನಾರಾಯಣ ಗುಡಿಗೆ ಬಂದಿದ್ರು ಗುರುತಾಗ್ತೈತೇನೋ ಅಂತ ನನಗೆ ಅನಿಸ್ತದೆ. ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ನಾನಂತೂ ಯೋಗ ಪಟು ಅಲ್ಲ. ಯಾಕಂದ್ರೆ ಯಾರು ಬಹಳ ಮಾತಾಡ್ತಾರಲ್ಲ ಅವರು ಏನೂ ಚಟುವಟಿಕೆ ಮಾಡ್ತಿರಂಗಿಲ್ಲ. ನೀವೆಲ್ಲ ಚಟುವಟಿಕೆಯಿಂದ ಕೂಡಿದವರು ಮಾತಾಡಂಗಿಲ್ಲ, ನಾವು ಬಹಳ ಮಾತಾಡ್ತೀವಿ, ಚಟುವಟಿಕೆ ನಮ್ಮಲ್ಲಿ ಇರಂಗಿಲ್ಲ. ಚಟುವಟಿಕೆ ನೋಡ್ಕೊಂಡು ನಿಮ್ಗಿಂತ ಚಂದ ಮಾತಾಡೋ ಕಲಾ ನಮ್ಗೆ ವೀರನಾರಾಯಣ ಕೊಟ್ಟದಕ್ಕೆ ನಾನು ಇವತ್ತಿನ ದಿವಸ ಮಾತಾಡ್ಲಿಕ್ಕೆ ನಿಮ್ಮ ಎದುರಿಗೆ ಬಂದೀನಿ. ಯಾತಕ್ಕೆ ನಾನು ಕರೆದರೂ ಗೊತ್ತಿಲ್ಲ. ಯಾಕಂದ್ರೆ ಯೋಗದ ಬಗ್ಗೆ ಅಲ್ಪ ಸ್ವಲ್ಪ ನಾನು ಒಬ್ಬ ಶಾಲಾ ಶಿಕ್ಷಕ, ವಿಜ್ಞಾನ ಶಿಕ್ಷಕನಾಗಿರೋದ್ರಿಂದ ಅಲ್ಪ ಸ್ವಲ್ಪ ಯೋಗದ ಬಗ್ಗೆ ಮಾಹಿತಿ ಪಡೆದವನೇ ಹೊರತಾಗಿ ನಿಮ್ಮಷ್ಟು ಆಳವಾಗಿ ಯೋಗದೊಳಗಡೆ ನೀವು ಯೋಗ ನಿದ್ರೆಯೊಳಗಡೆ ಮುಳುಗುವಷ್ಟು ನೀವು ಅದನ್ನು ಕರತಲ ಮೂಲಕ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ಆ ಪ್ರಯತ್ನ ಅಂಕಾರ ನಾನು ಮಾಡಿಲ್ಲ. ಆದರೂ ಕೂಡ ನಾನು ಅದೇ ಹೇಳ್ತಾರೆ, ತೊಡರಲ್ಲಿ ಹಾಕೊಂಡು ನಡೆಯುವಂತಹ ಮಗು ಯಾವ ರೀತಿ ನಡೀಲಿಕ್ಕೆ ಪ್ರಯತ್ನ ಮಾಡ್ಬೋದು ಆ ರೀತಿ ಒಂದು 4 ವಿಚಾರಗಳನ್ನ ತಮ್ಮೆದುರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈಗಾಗಲೇ ಸಮಯ ಕೂಡ ಬಹಳ ಆಗಿದೆ. 6:15ಕ್ಕೆ ವೇದಿಕೆ ಕಾರ್ಯಕ್ರಮ ಚಾಲು ಆಗಬೇಕಾಗಿತ್ತು. ಆದರೆ ನಿಮ್ಮೆಲ್ಲ ಉತ್ಸುಕತೆಯನ್ನು ನೋಡಿ ಸುಮಾರು 108 ಮತ್ತು ವಿಶೇಷವಾದಂತಹ ಎಲ್ಲ ಆಸನಗಳನ್ನು ನೀವು ಹಾಕಿ ಇವತ್ತಿನ ದಿವಸ ರಥಸಪ್ತಮಿ ದಿವಸ ಈ ಸೂರ್ಯನಾರಾಯಣನಿಗೆ ನೀವೇನು ನಮಸ್ಕಾರವನ್ನು ಸಲ್ಲಿಸಿರೋ ಅದು ಈಗಾಗಲೇ ಸೂರ್ಯನಾರಾಯಣನಿಗೆ ತಲುಪಿದೆ ಅಂತ ನಾನು ತಿಳ್ಕೊಳ್ತೇನೆ. ಸಮಯಾಭಾವ ಇರುವುದರಿಂದ, ಬಹಳ ಜನ ಮಾತೆಯರು ಇರೋದ್ರಿಂದ, ಗೃಹ ಕಾರ್ಯಗಳಲ್ಲಿ ತಾವು ತೊಡಗಬೇಕಾಗಿರೋದ್ರಿಂದ, ಸಾಕಷ್ಟು ಜನ ಬಿಸ್ನೆಸ್ ಮಾಡಬೇಕಾಗಿರೋದ್ರಿಂದ ತಾವು ತಮ್ಮ ಎಲ್ಲ ಉದ್ಯೋಗಗಳನ್ನ ಪ್ರಾರಂಭ ಮಾಡ್ತಾ ಇರಬೇಕಾದ್ರೆ ಸೂಚ್ಯವಾಗಿ ಒಂದು 4 ಮಾತುಗಳನ್ನು ಮಾತ್ರ ನಾನು ಮಾತಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. 2 ವಿಷಯಗಳನ್ನು ನಾನು ಮಾತಾಡಲಿಕ್ಕೆ ಇಚ್ಛೆ ಪಡ್ತೀನಿ. ನಾನು ಮೂಲತಃ ನನಗೆ ಅನ್ನ ಹಾಕಿದ್ದು ನನ್ನ ವಿಜ್ಞಾನ, ನನಗೆ ಅನ್ನ ಹಾಕಿದ್ದು ನನ್ನ ಗಣಿತ. ಇದಾದ ನಂತರ ನಾನೊಬ್ಬ ಆಧ್ಯಾತ್ಮಿಕ ಪ್ರತಿನಿಧಿಯಾಗಿ ನಾನು ಮಾತಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಮೊಟ್ಟ ಮೊದಲಿಗೆ ರಥಸಪ್ತಮಿ ದಿವಸ ನಾವು ಅರ್ಥ ಮಾಡ್ಕೋಬೇಕಾದದ್ದು ಏನು ಅಂದರೆ, ನನ್ನ ಒಂದು ಧ್ಯೇಯ ಏನು ಅಂದರೆ, ನನ್ನ ಒಂದು ವಿಚಾರ ಏನು ಅಂದರೆ, ನಾವು ವಿಜ್ಞಾನ ಶಿಕ್ಷಕರಾಗಿರೋದ್ರಿಂದ ಕಣ್ಣಿಗೆ ಕಂಡದ್ದನ್ನು ಮಾತ್ರ ನಾವು ನಂಬುತ್ತೀವಿ, ಕಾಂಡದ್ದನ್ನು ನಾವು ನಂಬೋದಿಲ್ಲ. ನಾವು ಯಾವುದೋ ಒಂದು ಊಹಾಪೋಹಕ ಮೂಢನಂಬಿಕೆಗೆ ನಾವು ಬಲಿಯಾಗಿ ನಾವು ಏನನ್ನು ಮಾಡೋದಿಲ್ಲ. ಆದರೆ ಒಂದೇ ಒಂದು ವಾಕ್ಯಗಳಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಈವರೆಗೂ ನೀವು ಮಾಡಿದಂತಹ ಯೋಗಾಭ್ಯಾಸ, ಈವರೆಗೂ ನೀವು ನಡೆದಂತಹ ಉಸಿರಾಟ ಕ್ರಿಯೆ, ಈವರೆಗೂ ನಡೆಸಿಕೊಂಡು ಬಂದಂತಹ ಒಂದು ಜೀವನ ಪದ್ಧತಿ ಸಂಪೂರ್ಣ ವೈಜ್ಞಾನಿಕ ಆಧಾರವಾಗಿದೆ. ಇದನ್ನು ತಾವು ಗಮನಿಸಬೇಕು. ನೀವು ಯಾವುದೇ ರೀತಿಯ ಅವೈಜ್ಞಾನಿಕವಾದಂತಹ ಯಾವುದೇ ಆಸನಗಳನ್ನಾಗಲಿ, ಉಸಿರಾಟ ಕ್ರಿಯೆಯನ್ನಾಗಲಿ, ದಿನಚರಿಗಳನ್ನಾಗಲಿ ನೀವು ಯಾರೂ ಮಾಡಲಿಕ್ಕೆ ಸಾಧ್ಯತೆಯೇ ಇಲ್ಲ. ಮಾಡಿದ್ದೇ ಆದರೆ ನೀವು ಯೋಗ ಪಟುಗಳು ಅಲ್ಲ. ಇದು ಬಹಳ ಪ್ರಮುಖವಾದಂಥದ್ದು. ಇವತ್ತಿನ ದಿವಸ ಪ್ರಾರಂಭ ಆಗಿ ಮನುಷ್ಯ ಹುಟ್ಟಿದಕ್ಕಿಂತ ಮೊದಲು ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ ಚಾಲುವಾಗಿದ್ದ ರಥಸಪ್ತಮಿ ನೆನಪಿರಲಿ. ರಥಸಪ್ತಮಿ ಮನುಷ್ಯ ಹುಟ್ಟಿದ ಮೇಲೆ ಚಾಲು ಆಗಿದ್ದಲ್ಲ. ಏನಿದ್ರ ಅರ್ಥ ಅಂದರೆ, ಈಗೇನು ನಮಗೆಲ್ಲರಿಗೂ ಕೂಡ ಈ ಬೆಳಕನ್ನು ಕೊಡ್ತಾ ಇರುವಂತಹ
ಸೂರ್ಯ ಭಗವಾನ್ ಇದ್ದಾನೋ, ಭಾಸ್ಕರ ಇದ್ದಾನೋ, ಇಲ್ಲೇ 12 ಹೆಸರುಗಳನ್ನು ಕೂಡ ರಂಗವಲ್ಲಿಯಲ್ಲಿ ಬಹಳ ಚೆಂದಾಗಿ ಬರೆದಿದ್ದಾರೆ. ಈ 12 ಹೆಸರುಗಳನ್ನು ಪಡೆದಂತಹ ಭಾಸ್ಕರ ಏನಿದ್ದಾನೋ ಅವನ ಉದಯದ ನಂತರ ಸೃಷ್ಟಿ ಉದಯ ಆಯಿತು ಅನ್ನೋದನ್ನು ನಾವು ನೆನಪಿಸ್ಕೋಬೇಕು. 4.5 ಬಿಲಿಯನ್ ವರ್ಷಗಳ ಹಿಂದೆ ಈ ಸಂಪೂರ್ಣ ಸೃಷ್ಟಿ ನಿರ್ಮಾಣವಾಗಬೇಕಾದ್ರೆ ಸೂರ್ಯ ಕೂಡ ಉತ್ಪತ್ತಿಯಾಗನೆ. ವೈಜ್ಞಾನಿಕವಾಗಿ ಸೂರ್ಯ ಒಂದು ವಸ್ತು. ಗಮನಕ್ಕಿರಲಿ, ನಾವು ಜ್ಯೋತಿಷದೊಳಗಡೆ ಸೂರ್ಯನನ್ನ ನಾವು ಒಂದು ಗ್ರಹ ಅಂತ ನಾವು ಹಿಡಿತೀವಿ, ಚಂದ್ರನನ್ನ ಕೂಡ ಗ್ರಹ ಅಂತ ಹಿಡಿತೀವಿ. ಆದರೆ ವೈಜ್ಞಾನಿಕವಾಗಿ ಸೂರ್ಯ ಗ್ರಹ ಅಲ್ಲ, ಸೂರ್ಯ ಭೂಮಿಗೆ ಅತ್ಯಂತ ಸಮೀಪವಾಗಿರುವಂತಹ ಒಂದು ನಕ್ಷತ್ರ. ಅದಕ್ಕೆ ಸೂರ್ಯ ಯಾವಾಗಲೂ ಕೂಡ ಪ್ರಜ್ವಲಿಸ್ತಾ ಇರ್ತಾನೆ. ಏನು ಸೂರ್ಯ ಅಂದ್ರೆ ಜೀವವಿಲ್ಲದ ಬೆಂಕಿಯ ಉಂಡೆ, ಜೀವೋತ್ಪತ್ತಿಗೆ ಕಾರಣವಾದ ಸೃಷ್ಟಿಯ ಮೊದಲನೆಯ ಒಂದು ಓಂಕಾರ ಬಿಂದು. ಅರ್ಥ ಮಾಡ್ಕೋತೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಜೀವ ಇಲ್ಲದ ಒಂದು ವಸ್ತು ಈ ಸೃಷ್ಟಿಯೊಳಗಡೆ ಜೀವವನ್ನು ಉತ್ಪತ್ತಿ ಮಾಡುವಂತಹ ಈ ಸೃಷ್ಟಿಯ ಪ್ರಪ್ರಥಮ ಆದಿ ಓಂಕಾರ ಬಿಂದು ಶ್ರೀ ಸೂರ್ಯದೇವ. ನಾವ್ಯಾರನ್ನ ದೇವರು ಅಂತ ಕರಿತೀವಿ. ಕೊನೆಗೆ ನಿಮ್ಮ ಆಸನ ಮುಗಿದ್ಮೇಲೆ ನಿಮ್ಮ ಬಂಧುಗಳು ಹೇಳ್ತಾ ಇದ್ರು, ಯಾರ್ಯಾರು ಬೆವತಿರೋ ಆಸನದಿಂದ ಒರೆಸ್ಕೋಬೇಡ್ರಿ, ಕೈಲಿಂದ ಬೆವರನ್ನ ಒರೆಸ್ಕೊಡ್ರಿ ಅಂತ. ಆ ಬೆವರು ಬಂದಾಗ ಒಂದು ಏನು ಗಾಳಿ ಬೀಸ್ಲಿಕ್ಕೆ ಆಗ್ತದಲ್ಲ, ಈ ರೀತಿ ಒಂದು ತಣ್ಣನೆಯ ಗಾಳಿ ಬೀಸಿದ್ರೆ ನಿಮ್ಗೆ ಆಗುವಂತ ಆಹ್ಲಾದ ಹೆಂಗಿರ್ತದ ನೀವು ವಿಚಾರ ಮಾಡ್ಕೊಡ್ರಿ. ಆ ತೃಪ್ತಿನೇ ಬೇರೆ ಇರುತ್ತಲ್ಲ, ಆ ತೃಪ್ತಿನೇ ದೇವರು. ಅಂದ್ರೆ ಗಾಳಿ ದೇವರು. ಗಾಳಿ ಕಾಣಿಸಂಗಿಲ್ಲ, ಗಾಳಿಯನ್ನು ಅನುಭವಿಸಬೇಕು. ಉಸಿರಾಟ ನಮಗೆ ಕಾಣಿಸೋದಿಲ್ಲ, ಆದ್ರೆ ಉಸಿರಾಟವನ್ನು ಅನುಭವಿಸಬಹುದು. ಬೆಳಕು ನಮಗೆ ಕಾಣಿಸೋದಿಲ್ಲ, ನೆನಪಿರಲಿ, ಬೆಳಕು ನಮಗೆ ಕಾಣಿಸುವುದಿಲ್ಲ. ಬೆಳಕಿನ ಪರಿಣಾಮವನ್ನು ಮಾತ್ರ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಇಲ್ಲೆಲ್ಲದ ಬೆಳಕು ತೋರಿಸಿ ನೋಡು, ನನ್ನ ನಿಮ್ಮ ನಡುವೆ ಎಲ್ಲದ ಬೆಳಕಿಲ್ಲ. ಆದ್ರೆ ಯಾವಾಗ ಬೆಳಕು ನನ್ನ ಮೇಲೆ ಬಿದ್ದಾಗ ನಿಮಗೆ ಕಾಣಿಸ್ತೀನೋ, ನಿಮ್ಮ ಮೇಲೆ ಬಿದ್ದಾಗ ನನಗೆ ಕಾಣಿಸ್ತೀನೋ, ಆ ಬೆಳಕಿನ ಪ್ರತಿಫಲನದಿಂದ ಮಾತ್ರ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಈ ರೀತಿಯಾಗಿ ಕಣ್ಣಿಗೆ ಕಾಣಿಸಿದ್ದನ್ನ ನಾವು ಒಪ್ಪಿಕೊಂಡು ಯಾವಾಗ ಅದರಿಂದ ನಾವು ತೃಪ್ತಿಯನ್ನು ಪಟ್ಕೋತೀವಿ, ಅದು ದೇವರು. ಆ ರೀತಿ ಕೂಡ ನಾವು ದೇವರನ್ನ ನಾವು ತಲುಪಬೇಕು ಅಂದ್ರೆ ಅಗೋಚರವಾದಂತಹ ದೇವರನ್ನ ನಮ್ಮ ಅತಿ ಸೂಕ್ಷ್ಮವಾದಂತಹ ಒಂದು ಕಣ್ಣಿನಿಂದ ನೋಡಿದಾಗ ಮಾತ್ರ ನೋಡ್ಲಿಕ್ಕೆ ಸಾಧ್ಯತೆ ಇದೆ, ಇಲ್ಲಾಂದ್ರೆ ನೋಡ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಅದಕ್ಕೆ ನಾವು ಸೂರ್ಯನನ್ನ ಏನ್ ಮಾಡಿದ್ವಿ, ಸೂರ್ಯದೇವ ಅಂತ ನಾವು ಕರ್ಕೊಂಡಿದ್ವಿ, ಸೂರ್ಯನ ದೇವರು ಅಂತ ಒಪ್ಕೊಂಡಿದ್ವಿ. ಇನ್ನು ಈ ರಥಸಪ್ತಮಿ ಯಾಕಂತಂದ್ರೆ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಸಿಂಹರಾಶಿಯೊಳಗಡೆ ಇರುವಂತಹ ಸೂರ್ಯ ಯಾವಾಗ ಮಕರ ರಾಶಿಯನ್ನ ಪ್ರವೇಶ ಮಾಡ್ತಾನೋ ಆವಾಗ ಮಕರ ಸಂಕ್ರಾಂತಿ ಚಾಲು ಆಗುತ್ತೆ. ನಾವು ಕಳೆದ ತಿಂಗಳು 14ರಂದು ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡಿದ್ದನ್ನು ತಾವೆಲ್ಲರೂ ನೋಡಿರಬಹುದು. ಯಾವಾಗ ಮಕರ ಸಂಕ್ರಮಣ ಚಾಲು ಆಗುತ್ತೋ ಆವಾಗ ಆಧ್ಯಾತ್ಮಿಕವಾಗಿನೂ ಆಯಿತು, ವೈದಾಂತಿಕವಾಗಿನೂ ಆಯಿತು ಮತ್ತು ವೈಜ್ಞಾನಿಕವಾಗಿನೂ ಆಯಿತು. ಗಮನಕ್ಕಿರಲಿ, ಆಗ್ನೇಯ ದಿಕ್ಕು, ಈ ನಾನು ಎರಡು ಕಡೆ ಏನು ಕೈ ತೋರಿಸ್ತಾ ಇದ್ದೀನೋ, ಈ ಆಗ್ನೇಯ ದಿಕ್ಕಿನೊಳಗಡೆ ಇದ್ದಂತಹ ಸೂರ್ಯದೇವ ಇವತ್ತಿನ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದೊಳಗಡೆ ತನ್ನ 7 ಕುದುರೆಗಳ ಸಪ್ತಾಶ್ವದ ರಥವನ್ನ ಏರಿ ಅರುಣ ಎನ್ನುವಂತಹ ಒಬ್ಬ ಸಾರಥಿಯಿಂದ ತನ್ನ ರಥವನ್ನ ಈಶಾನ್ಯಕ್ಕೆ ತಿರುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈಶಾನ್ಯ ಅಂದ್ರೆ ಈ ದಿಕ್ಕು, ಈ ಕಡೆ ತಿರುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಾವು ಹೇಳ್ತೀವಿ 14ನೇ ತಾರೀಕಿಗೆ ಉತ್ತರಾಯಣ ಪರ್ವಕಾಲ ಚಾಲು ಆಗ್ತದೆ ಅಂತ ಹೇಳಿ. ಅಂದ್ರೆ ದಕ್ಷಿಣ ದಿಕ್ಕಿನಲ್ಲಿ ಚಲಿಸ್ತಾ ಇರುವಂತಹ ಸೂರ್ಯ ಈಗ ಉತ್ತರ ದಿಕ್ಕಿನೊಳಗೆ ಚಲಿಸಲಿಕ್ಕೆ ಚಾಲು ಮಾಡ್ತಾನೆ. ನೀವೇನಾದ್ರು ಪ್ರತಿನಿತ್ಯ ಈ ಗುಡಿಗೆ ಬರ್ತಾಗಿದ್ರೆ ಕಳೆದ ತಿಂಗಳ ಈ ಗರುಡ ಗೋಪುರ ಮತ್ತು ಇದು ಕಂಬ ಏನಿದೆಯಲ್ಲ, ದೀಪಸ್ತಂಭ, ಇದರ ನೆರಳು ದಕ್ಷಿಣಕ್ಕೆ ಉತ್ತರಕ್ಕೆ ಬೀಳ್ತಾ ಇತ್ತು. ಇನ್ನು ಒಂದು 15 ದಿವಸದೊಳಗಡೆ ಅದು ಈ ಕಡೆ ದಕ್ಷಿಣಕ್ಕೆ ಬೀಳಲಿಕ್ಕೆ ಚಾಲು ಆಗ್ತದೆ. ಇದರಿಂದ ಸ್ಪಷ್ಟವಾಗಿ ಉತ್ತರಾಯಣ ಕಾಲ ಚಾಲು ಆಗ್ತದೆ ಅಂತ ಅರ್ಥ. ನೆನಪಿಟ್ಕೊಡ್ರಿ, ಜ್ಯೋತಿರ್ವಿಜ್ಞಾನದೊಳಗಡೆ ಗಣಿತೀಯವಾಗಿ ಲೆಕ್ಕವನ್ನ ಮಾಡಿ ಪ್ರತಿಯೊಂದು ಘಳಿಗೆ, ಫಲ, ಸೆಕೆಂಡು, ನಿಮಿಷಗಳ ಮುಖಾಂತರವಾಗಿ ಸೂರ್ಯ ಯಾವ ರೀತಿ ಚಲನೆಯನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಸಿಂಹ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡಿದಂತಹ ಸೂರ್ಯ ತನ್ನ 7 ಕುದುರೆಗಳನ್ನೇರಿ ಆಗ್ನೇಯ ದಿಕ್ಕಿನಿಂದ ಪಶ್ಚಿಮಾಭಿಮುಖದಿಂದ ಈಶಾನ್ಯಕ್ಕೆ ತಿರುಗಿದಾಗ ರಥಸಪ್ತಮಿ ಚಾಲು ಆಗ್ತದೆ. ಇವತ್ತಿನ ದಿವಸನೇ ಕಶ್ಯಪ ಮಹರ್ಷಿಗಳು ಅದಿತಿ ತಾಯಿಯ ಹೊಟ್ಟೆಯಲ್ಲಿ ಜನಿಸಿದಂತಹ ಈ ಆದಿತ್ಯ, ಈ ಸೂರ್ಯನ ಜಯಂತಿಯನ್ನು ಕೂಡ ನೀವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ನೀವು ಇಡೀ ವರ್ಷ ಏನು ಯೋಗಾಭ್ಯಾಸ ಮಾಡ್ತೀರೋ, ಇಡೀ ವರ್ಷ ಏನು ಪ್ರಾಣಾಯಾಮ ಮಾಡ್ತೀರೋ, ಅದನ್ನು ಇವತ್ತು ಒಂದು ದಿವಸ ನೀವು ಬ್ರಾಹ್ಮಿ ಮುಹೂರ್ತೊಳಗಡೆ ಮಾಡಿದ್ರೆ 360 ದಿನಗಳ ಫಲ ನಿಮ್ಗೆ ಒಮ್ಮೆನೇ ದೊರೆಯುತ್ತದೆ ಅನ್ನುವಂಥದ್ದನ್ನ ಈ ವೈದಿಕ ವಿಜ್ಞಾನ ಕೂಡ ಹೇಳಿದ್ದನ್ನು ನಾನು ಗಮನಿಸಿದ್ದೇನೆ. ಆ ಕಾರಣದಿಂದ ಈ 7 ಕುದುರೆಗಳನ್ನು ಹೊಂದಿದಂತಹ ಈ ಸೂರ್ಯನ ರಥ
7 ವಾರಗಳನ್ನು ಅಂದ್ರೆ ಸೋಮವಾರದಿಂದ ಹಿಡಿದು ಮತ್ತೆ ಶನಿವಾರ ತನಕ 7 ವಾರಗಳನ್ನು ನಮಗೆ ನೆನಪಿಸಿಕೊಡ್ತವೆ. ಇದರ ಜೊತೆಗೆ ಬಹಳ ಪ್ರಮುಖವಾದದ್ದು ಅಂದ್ರೆ ಈ ಪ್ರತಿಯೊಂದು ಕುದುರೆಗಳನ್ನು ಕೂಡ 7 ಬಣ್ಣಗಳನ್ನು ಕೂಡ ವೈಜ್ಞಾನಿಕವಾಗಿ ಕೊಡಲಾಗಿದೆ. ನಿಮ್ ಬಹಳ ಜನ ಗುರುತಿರ್ಬೋದು, ವಿಜ್ಞಾನ ಕಲ್ತವ್ರು ಇದ್ದಾರೆ. ಯಾರ್ಯಾರು SSLC ಪಾಸ್ ಆಗಿರೋ ಬಹುಶಃ ಎಲ್ಲರಿಗೂ ಗುರುತಿದ್ದೇ ಇರ್ತದೆ. ಗ್ರಾಜುಯೇಷನ್ ಮಾಡಿದ್ರು ಗುರುತಿದ್ದೇ ಇರುತ್ತೆ. ಮಳೆಗಾಲದೊಳಗಡೆ ಸುಮಾರು 3:45 ನಂತರ ಸಾಯಂಕಾಲ ಅಥವಾ ಮಧ್ಯಾಹ್ನದ ಮೇಲ್ಗಡೆ ಬಿಸಿಲು ಬಿದ್ದರೆ ಅವಾಗ ಮಳೆ ಬರ್ತಾಗಿದ್ರೆ ನಾವು ಪೂರ್ವ ದಿಕ್ಕಿನೊಳಗಡೆ ಕಾಮನ ಬಿಲ್ಲನ್ನು ನೋಡ್ತೀವಿ. ನಿಮಗೆ ಗೊತ್ತಿರ್ಬೋದು. ಆ ಕಾಮನ ಬಿಲ್ಲು 7 ಬಣ್ಣಗಳಿಂದ ರಚಿತವಾಗಿದೆ. ಅದಕ್ಕೆ ವಿಬ್ಗೋರ್ ಅಂತ ಕರೀತೀವಿ ನಾವು. ಬಹಳ ವಿಶದವಾಗಿ ಹೇಳಲಿಕ್ಕೆ ಹೋಗಲ್ಲ, ವಿವರಣೆ ಮಾಡಿ ಹೇಳಲಿಕ್ಕೆ ಹೋಗಲ್ಲ. ವಿಬ್ಗೋರ್ ಅನ್ನುವಂಥ 7 ಬಣ್ಣಗಳಲ್ಲಿ ಅದು ಮೂಡ್ತದೆ. ಆ 7 ಬಣ್ಣಗಳು ಒಂದೊಂದು ಬಣ್ಣವನ್ನು ಒಂದೊಂದು ಕುದುರೆ ಪ್ರತಿನಿಧಿಸ್ತಾ ಇದೆ. ನೆನ್ಪಿಟ್ಟೋಡ್ರಿ, 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು, 7 ದಿನವೂ ಸೇರಿ 1 ವಾರವಾಯಿತು. ನಮ್ಗೆ ಗೊತ್ತಲ್ಲ. ಹಂಗಾರೆ 7 ಬಣ್ಣ ಸೇರಿದ್ರೆ ಬಿಳಿ ಬಣ್ಣ ಆಗ್ತದೆ. ಬಿಳಿ ಎದ್ರ ಸಂಕೇತ? ಶಾಂತಿಯ ಸಂಕೇತ. ಹಂಗಾರೆ 7 ಬಣ್ಣ ಕೂಡಿದ್ರೆ ಶಾಂತಿ ಸಂಕೇತ ಅಂದ ಮೇಲೆ ಸೂರ್ಯನ ಬೆಳಕು ಬಿಳಿ ಬೆಳಕಾದದ್ದು 7 ಬಣ್ಣ ಹೊಂದಿದಂದ್ರೆ ಆ 7 ಬಣ್ಣಗಳ ಸಮ ಪ್ರಮಾಣ ಯಾವಾಗ ನಮ್ಮ ಮನಸ್ಸಿನೊಳಗಡೆ, ಬುದ್ಧಿಯೊಳಗಡೆ, ದೇಹದೊಳಗಡೆ, ಚಟದೊಳಗಡೆ ಸ್ಥಾಪನೆ ಆಗ್ತದೋ ಆವಾಗ ನಮ್ಮಲ್ಲಿ ಶಾಂತಿ ಹುಟ್ಟುತ್ತೆ. ಆ ಶಾಂತಿ ಹುಟ್ಟಬೇಕು ಅಂದ್ರೆ ಕನಿಷ್ಠ ದಿವಸಕ್ಕೆ 108 ಸೂರ್ಯ ನಮಸ್ಕಾರವನ್ನು ಹಾಕಬೇಕು. ನೀವು ಹಾಕೋತಾ ಬರ್ಲಿಕ್ಕೆ ಹ್ಯಾಟ್ಸ್ ಕೊಡಿ. ಆ ಉದ್ದೇಶಕ್ಕಾಗಿ ಈ ಬಿಳಿ ಬಣ್ಣ ಮತ್ತು 7 ಬಣ್ಣಗಳನ್ನ ಸೂರ್ಯನ ಕುದುರೆಗಳಿಗೆ ನಾವು ಹೋಲಿಸಿದ್ದನ್ನು ನೋಡ್ತೀವಿ. ಈ ರೀತಿಯಾಗಿ ಅರುಣ ಅನ್ನುವಂತಹ ಅವನ ಸಾರಥಿ ಏನಿದ್ದಾನೋ ನಿಮ್ಗೆ ಗೊತ್ತಿರಲಿ, ಅವನು 2 ಕಾಲಿನ ಅಂಗವಿಕಲ. ಅರುಣ ಅಂಗವಿಕಲ. ಅವನು ಸೂರ್ಯ ರಥವನ್ನು ನಡೆಸ್ತಾ ಇರ್ತಾನೆ. ಅವನು ಸಂಪೂರ್ಣವಾಗಿ ಉತ್ತರಾಯಣದೊಳಗಡೆ ರಥವನ್ನು ನಡೆಸ್ತಾ ಇರ್ತಾನೆ. ಈ ರೀತಿ ಇವತ್ತಿನ ದಿವಸ ಉಚ್ಚರ ಸ್ಥಿತಿ ಹೋಗ್ತಾ ಇರುವಂತಹ ಸೂರ್ಯನ ಬೆಳಕು ನಮ್ಮ ಮನಸ್ಸಿನ ಮೇಲೆ, ಆರೋಗ್ಯದ ಮೇಲೆ ಕೂಡ ಉತ್ತಮವಾದಂತಹ ಪರಿಣಾಮವನ್ನು ನಾವು ಬೀರುತ್ತೆ. ಅದಕ್ಕೆ ಉತ್ತಮವಾದಂತಹ ಪರಿಣಾಮ ಬೀರ್ತಲಿಕ್ಕೆ ತಮಗೆಲ್ಲರಿಗೂ ಗುರುತು. ಬಹಳ ಜನ ಮೊಣಕಾಲು ಮಂಡಿ ನೋವು, ಸೊಂಟದ ನೋವು, ಕತ್ತು ನೋವು ಬಂದ ಮೇಲೆ ನಾವು SSI ನಾವು ಜಾಯ್ನ್ ಆಗ್ತೀವಿ. ಪತಂಜಲಿ ಯೋಗ ಶಿಕ್ಷಣ ನಾವು ಜಾಯ್ನ್ ಆಗ್ತೀವಿ. ಕಾರಣ ಏನು ಅಂದ್ರೆ ಅವೆಲ್ಲ ಬರಲಿಕ್ಕೆ ಪ್ರಮುಖವಾದಂಥ ಕಾರಣ ನಮ್ಮ ದೇಹದೊಳಗೆ ವಿಟಮಿನ್ ಡಿ ಕೊರತೆ, ವಿಟಮಿನ್ B12 ಕೊರತೆ. ಸುಮಾರು 60 ವರ್ಷ ಆಯ್ತಂದ್ರೆ ಡಾಕ್ಟರ್ ಹೇಳ್ಬಿಡ್ತಾರೆ, ಪ್ರತಿ 3 ತಿಂಗಳಿಗೊಮ್ಮೆ ನೀವು B1, B6, B12 ಇಂಜೆಕ್ಷನ್ ತಗೊಳ್ರಿ, ಅಂದ್ರೆ ಮಸಲ್ ಮತ್ತು ನಿಮಗೆ ಯಾವುದೇ ಇದ್ರದ್ದು ಬೋನ್ ಪ್ರಾಬ್ಲಮ್ ಬರಂಗಿಲ್ಲ ಅಂತ ಹೇಳಿ. ಅದೇ ರೀತಿಯಾಗಿ ವಿಟಮಿನ್ ಡಿ ಸಚೆಟ್ಸ್ ಅನ್ನು ಕೂಡ ತಗೊಳ್ಳಿಕ್ಕೆ ಹೇಳ್ತಾರೆ. ಅದು ಕ್ಯಾಲ್ಸಿಫೆರಾಲ್ ಅನ್ನುವಂಥ 60K ಟ್ಯಾಬ್ಲೆಟ್ಸ್ ಅನ್ನು ತಗೊಳ್ಳಿಕ್ಕೆ ಹೋಗ್ತಾರೆ. ಸಣ್ಣ ಒಂದು ಪರ್ಲ್ ಗುಳಿಗಿದ್ದ ಇದು ಇದ್ದಂಗೆ ಮುಚ್ಚಿದ್ದಂಗೆ ತಗೊಳ್ಳಿಕ್ಕೆ ಹೇಳ್ತಾರೆ. ಅದು ಎಲ್ಲ ನಮಗೆ ಪುಕ್ಕಟ್ಟಾಗಿ ಸೂರ್ಯದೇವ ನಮಗೆ ಕೊಡ್ತಾನೆ. ನಾವು ಪ್ರತಿ ದಿವಸ ಮುಂಜಾನೆ ಯಾವಾಗ ನಾವು ಬಿಸಿಲಿನೊಳಗಡೆ ಅಡ್ಡಾಡ್ತೀವೋ, ಬಿಸಿಲಿನೊಳಗಡೆ ನಾವು ಎಕ್ಸರ್ಸೈಸ್ ಅನ್ನ ಮಾಡ್ತೀವೋ, ಬಿಸಿಲೊಳಗೆ ನಿತ್ಯ ಕರ್ಮಗಳನ್ನ ಮಾಡ್ತೀವೋ, ಆವಾಗ ನಮ್ಮ ದೇಹದೊಳಗಡೆ ಎಳೆಬಿಸಿಲು ಬಿದ್ದಾಗ ನಮ್ಮ ದೇಹದೊಳಗೆ ವಿಟಮಿನ್ ಡಿ ತನ್ನಷ್ಟಕ್ಕೆ ತಾನೇ ತಯಾರಾಗೋದಕ್ಕೆ ಸಾಧ್ಯತೆ ಇದೆ. ನಾವು ತಿನ್ನಂತ ಆಹಾರದಲ್ಲಿ ಪೋಷಕಾಂಶಗಳು ದೇಹದ ಒಳಗಡೆ ಹೋದಾಗ ಚರ್ಮದ ಮುಖಾಂತರವಾಗಿ ಪ್ರವೇಶ ಮಾಡಿದಂತಹ ಈ ಸೂರ್ಯನ ಅಲ್ಟ್ರಾವೈಲೆಟ್ ಕಿರಣಗಳೇನಿದವೋ ಇವು ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಅನ್ನ ಸಿಂಥಸಿಸ್ ಅನ್ನ ಮಾಡಿ ನಮ್ಮ ಎಲುಬುಗಳನ್ನ ಮತ್ತು ಸ್ನಾಯುಗಳನ್ನ ಮತ್ತು ಸ್ನಾಯು ರಜ್ಜುಗಳನ್ನ ಮತ್ತು ನರಗಳನ್ನ ಬಹಳ ಸ್ಟ್ರಾಂಗ್ ಆಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಯಾವಾಗ ಇವು 4 ಸ್ಟ್ರಾಂಗ್ ಇರ್ತಾವ, ನಿಮ್ಮ ಮೆದುಳು ತಾನಾಗಿ ಸ್ಟ್ರಾಂಗ್ ಆಗ್ತದೆ. ಆವಾಗ ನಾವು ಉತ್ತಮವಾದಂತಹ ವ್ಯಕ್ತಿತ್ವವನ್ನು ಬೆಳೆಸೋಕೆ ಸಾಧ್ಯತೆ ಇದೆ. ಅಂದ್ರೆ ಸಂಪೂರ್ಣವಾಗಿ ತಿನ್ನಂತ ಆಹಾರ ಪಚನವಾಗಿ ನಾವು ಆರೋಗ್ಯದಿಂದ ಇರಬೇಕು ಅಂದ್ರೆ ಸೂರ್ಯನ ದೇವನ ಕೃಪೆ ನಮಗೆ ಬೇಕು. ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯ ಗುರುತಿರ್ಬೇಕು. ಮಗು ಏನಾದ್ರು ಅದೇ ತಾನೇ ಹುಟ್ಟಿಬಿಟ್ರೆ ನಾವು ಹೇಳ್ತೇವೆ 3 ದಿವಸ ಆಯ್ತು ಪಾಪುನ ತಾಯಿ ಕಡೆ ಕೊಟ್ಟೇ ಇಲ್ಲ, ಅದನ್ನ ಬೆಳಕಿನಾಗಿಟ್ಟಾರ, ದೀಪ ಹಚ್ಚಿಟ್ಟಾರೆ. ಫೋಟೋಥೆರಪಿ ಕೊಡ್ತಾರೆ. ಫೋಟೋಥೆರಪಿ ಎದಕ್ಕೆ ಕೊಡ್ತಾರೆ? ದ ಚೈಲ್ಡ್ ಇಸ್ ಆಲ್ಸೋ ಫೇಸಿಂಗ್ ದ ಪ್ರಾಬ್ಲಮ್ ಆಫ್ ದಿ ವಿಟಮಿನ್ ಡಿ. ಅದಕ್ಕೂ ಕೂಡ ವಿಟಮಿನ್ ಡಿ ಕೊರತೆ ಆಗಿರ್ತದೆ. ಅಂತಹ ಮಕ್ಕಳನ್ನ ಮೊದಲನೇ ದಿವಸ ಮರದೊಳಗಡೆ ಬಿಳಿಯ ಒಂದು ಬಟ್ಟೆಯನ್ನು ಹಾಸಿ ಸೂರ್ಯನ ಬಿಸಿಲೊಳಗಡೆ ಮಲಗಿಸುವಂತಹ ಪದ್ಧತಿ ಇತ್ತು. ಈಗ ಎಲ್ಲದಕ್ಕೂ ದುಡ್ಡು, ಎಲ್ಲದಕ್ಕೂ ನಾವು ಟ್ರೀಟ್ಮೆಂಟ್ ಅನ್ನ ಕೊಡ್ಲಿಕ್ಕೆ. ಸೂರ್ಯ ಇಷ್ಟೊಂದು ಪ್ರಮುಖವಾದವ. ಸೂರ್ಯ ಎದಕ್ಕೆ ಬೇಕು? ನಾವು ಪ್ರತಿನಿತ್ಯ ತಿನ್ನುವಂತ ಪ್ರತಿಯೊಂದು ಆಹಾರಕ್ಕೆ ಸೂರ್ಯ ಬೇಕು. ಕುಡಿಯುವಂತಹ ಒಂದು ನೀರಿಗೆ ನಮಗೆ ಸೂರ್ಯ ಬೇಕು. ನಮ್ಮ ಸುತ್ತಮುತ್ತ ಇರುವಂತಹ ಎಲ್ಲ ಜಂತುಗಳನ್ನ ಬದುಕಿಸಲಿಕ್ಕೆ ಸೂರ್ಯ ಬೇಕು. ಸೂರ್ಯ ಇಲ್ಲ ಅಂದ್ರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಇಲ್ಲ. ಸಸ್ಯಗಳು ಆಹಾರವನ್ನ ತಯಾರು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಸಸ್ಯಗಳ ಆಹಾರ ತಯಾರು ಮಾಡಲಿಲ್ಲ ಯಾವ ಜೀವ ಜಂತುಗಳು ಬದುಕಲಿಕ್ಕೆ ಸಾಧ್ಯತೆ ಇಲ್ಲ. ಯಾವ ಜೀವ ಜಂತುಗಳು ಬದುಕಲಿಲ್ಲ ನಾವು ಅದ್ರಾಗ ಬಂದಿವಿ. 84 ಲಕ್ಷ ರಾಶಿಗಳ ನಾವು ಬಂದಿವಿ. ನಾವು ಕೂಡ ಬದುಕಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ನಾವು ಸೂರ್ಯೋಪಾಸನೆಯನ್ನ ಮಾಡ್ಕೊತಾ ಬಂದಿವಿ. ನೆನಪಿರಲಿ, ಉತ್ತರಾರ್ಧ ಗೋಳದಿಂದ ದಕ್ಷಿಣಾರ್ಧ ಗೋಳದವರೆಗೆ, ಪೂರ್ವದಿಂದ ಪಶ್ಚಿಮದವರೆಗೆ ಭೂಮಿಯ ಮೇಲೆ ಸೂರ್ಯನನ್ನ ದೇವರು ಅಂತ ನೆನೆಸದೇ ಇರುವಂತಹ ಯಾವುದೇ ನರಜಂತುನೇ ಇಲ್ಲ. ಎಲ್ಲರೂ ಸೂರ್ಯನನ್ನ ದೇವರು ಅಂತ ಒಪ್ಪಿಕೊಂಡಾಗ ನಾವು ಸನಾತನಿಗಳು, ಈ ಜಗತ್ತನ್ನು ಆಳುವಂಥವರು, ಜಗತ್ತಿಗೆ ಬುದ್ಧಿ ಹೇಳುವಂತಹ,
ನಾವು ಭಾರತೀಯರು ಸೂರ್ಯೋಪಾಸನೆ ಮಾಡದೇ ಇರ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಆ ಕಾರಣಕ್ಕಾಗಿ ನಾವು ಸೂರ್ಯೋಪಾಸನೆಯನ್ನ ಮಾಡ್ತೀವಿ. ಅಷ್ಟೇ ಇಲ್ಲ, ಸೂರ್ಯನಿಂದ ಬಂದಂತಹ ಬೆಳಕು ಚಂದ್ರನ ಮೇಲೆ ಬಿದ್ದು ಪ್ರತಿಫಲಿತ ಬೆಳಕು ಹುಣ್ಣಿಮೆಯ ದಿವಸ ನಮ್ಮ ಮೇಲೆ ಬಿದ್ದು ನಮ್ಮ ದೇಹದ ವಿಟಮಿನ್ B12 ಸಿಂಥಸಿಸ್ ಆಗುತ್ತೆ. ಹಾಗಾದ್ರೆ ವಿಟಮಿನ್ B12 ಕೂಡ ನಮ್ಮ ದೇಹದ ಉತ್ಪತ್ತಿ ಆಗಲಿಕ್ಕೆ ಸೂರ್ಯನ ಬೆಳಕೆ ಕಾರಣ ಅಲ್ಲ. ಯಾಕಂದ್ರೆ ಚಂದ್ರ ಒಂದು ಉಪಗ್ರಹ, ಅದು ಸ್ವಯಂ ಪ್ರಜ್ವಲ್ಯಮಾನವನ್ನು ಹೊಂದಿಲ್ಲ, ಅದಕ್ಕೆ ಸ್ವಯಂ ಬೆಳಕಿಲ್ಲ. ಸೂರ್ಯನ ಬೆಳಕನ್ನೇ ಅದು ಪ್ರತಿಫಲನ ಮಾಡಿ ನಮ್ಮ ಕಡೆ ಕೊಡ್ತಾ ಇರ್ತದೆ. ಆ ಕಾರಣದಿಂದ ಸೂರ್ಯ ದೇವನನ್ನು ಇವತ್ತಿನ ದಿವಸ ನಾವು ರಥಸಪ್ತಮಿ ಅವನ ಹುಟ್ಟಿನ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ವ್ಯತ್ಯಾಸ ಇಷ್ಟೇ, ಎಲ್ಲರೂ ನಮ್ಮ ಬರ್ತಡೇನ ಕೇಕ್ ಕಟ್ ಮಾಡ್ಕೊಂಡು ಮಾಡಿದ್ರೆ ಇಲ್ಲಿ ನಾವು ದೇಹವನ್ನು ದಂಡನೆ ಮಾಡಿ ಅವನ್ನ ಆಹ್ವಾನ ಮಾಡ್ಕೋತೀವಿ. ಇದೇ ಒಂದು ವಿಶೇಷತೆ ನಮ್ಮಲ್ಲಿರುವಂತದ್ದು. ಬಂಧುಗಳೇ, ಈ ರಥಸಪ್ತಮಿ ದಿವಸವನ್ನ ನಾವು ಕೂಡ ಚಿಕ್ಕಂದಿನ ನಮ್ಮ ಮನೆಯೊಳಗೆ ಆಚರಿಸ್ಕೊತಾ ಬಂದೀವಿ. ನಮ್ಮಲ್ಲಿ ಆಚರಿಸಿಕೊಳ್ಳುವಂತ ಪದ್ಧತಿ ಹೇಗಿರ್ತದೆ ಇದೇ ತಾನೇ ನಾನು ಹೇಳ್ದಂಗೆ, ಬ್ರಾಹ್ಮಿ ಮುಹೂರ್ತದೊಳಗಡೆ ನಾವು ಎದ್ವಿ ಅಂದ್ರೆ ಶುಚಿರ್ಭೂತರಾಗಿ ಅಭ್ಯಂಗ ಸ್ನಾನವನ್ನ ಮಾಡಿ ಸೂರ್ಯೋಪಾಸನೆಯನ್ನ ಮಾಡಿ ಮನೆಯ ಎದುರಿಗೆ ರಂಗವಲ್ಲಿಯನ್ನ ರಚಿಸಿ ಅದರ ಮೇಲೆ ಕಾಕುಳಿನಿಂದ ಬೆಂಕಿಯನ್ನ ಮಾಡಬೇಕು. ಕಾಕುಳು ಅಂದ್ರೆ ಗೋಮಾತೆಯನ್ನ ಸಗಣಿಯನ್ನ ಹಾಕ್ತಾಳೋ ಅದು ಭೂಮಿ ಮುಟ್ಲಾರ್ದಂಗೆ ಹಿಡಿಬೇಕಾದ್ರೆ, ಅದು ನೆಲಕ್ಕೆ ಹತ್ತಿರಬಾರ್ದು. ಅದನ್ನು ನಾವು ಬಿಸಿಲಿನೊಳಗಡೆ ಒಣಗಿಸ್ಬೇಕು. ಅದಕ್ಕೆ ಕಾಕುಳ್ಳು ಅಂತ ಕರೀತಾರೆ. ಅದನ್ನು ಒಂದರ ಮೇಲೆ ನಂಗೆ ಕನಿಷ್ಠ 5 ನಾವು ನೂನ ಕುರುಳುಗಳನ್ನು ಇಟ್ಟು ಅದರ ಮೇಲೆಗಡೆ ತಾಮ್ರ ಪಾತ್ರೆಯ ಒಳಗಡೆ ಹಾಲನ್ನು ನಾವೇನಾದ್ರೂ ಹಾಲು ಮತ್ತು ಬೆಲ್ಲವನ್ನು ಹಾಕಿಸಿ ಅದನ್ನು ಕುದಿಸಿ ಅದನ್ನೇನಾದ್ರೂ ಉಕ್ಕಿಸಿದರೆ ಅದು ಹವ್ಯವಾಹನನ ಮುಖಾಂತರ ಅಂದ್ರೆ ನೇರವಾಗಿ ಈ ಅಗ್ನಿದೇವನ ಮುಖಾಂತರವಾಗಿ ಸೂರ್ಯನನ್ನು ತಲುಪತ್ತೆ. ಸೂರ್ಯ ತೃಪ್ತಿಯಾಗ್ತಾನೆ, ನಮಗೆಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡ್ತಾನೆ ಅಂತ ಹೇಳಿ ಸಪ್ತಿ ಮಾಡ್ಕೋತ ಬರಬೇಕು. ನಮ್ಮ ತಂದೆ ತಾಯಿ ನಮಗೆ ಕಲಿಸಿದ್ದನ್ನು ನಾವು ಇವತ್ತಿನ ದಿವಸನೂ ನಾವು ಮಾಡ್ಕೋತ ಬಂದಿವಿ. ಇವತ್ತು ತಪ್ಪದು, ಯಾಕಂದ್ರೆ ಸ್ನಾನ ಮಾಡಿದ ತಕ್ಷಣ ನೇರವಾಗಿ ಪೂಜಾ ಮುಗಿಸ್ಕೊಂಡು ಇಲ್ಲೇ ಬರ್ಬೇಕು. ಇವೆಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ. ಬಹುಶಃ ನನ್ನ ಶ್ರೀಮತಿಯವರು ಅದನ್ನು ಕಂಪ್ಲೀಟ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ರೀತಿ ನಾವು ಮಾಡ್ಕೊಂಡು ಬಂದಿವಿ. ಜೊತೆಗೆ ಬೆಳಿಗ್ಗೆ ಇವತ್ತಿನ ದಿವಸ ಅಧ್ಯಾತ್ಮ ನಾವು ಅಭ್ಯಂಗ ಸ್ನಾನವನ್ನ ಮಾಡಬೇಕಾದ್ರೆ ಎಕ್ಕದ ಗಿಡಕ್ಕೆ ವಿಶೇಷವಾದಂತಹ ಒಂದು ಪ್ರಾಮುಖ್ಯತೆಯನ್ನು ರಥಸಪ್ತಮಿ ದಿವಸ ಕೊಟ್ಟಾರೆ. ಎಕ್ಕದ ಗಿಡ ಎಲ್ಲಿ ಬೇಕಾದ್ರೆ ಬರುತ್ತೆ ನೋಡಿ, ಗಮನಿಸ್ತೀವಿ. ಎಲ್ಲಿ ಬೇಕಾದ್ರೆ ಏನು ಬೆಳಿತಿದ್ರೋ, ಎಲ್ಲಿ ಬೇಕಾದ್ರೆ ಯಾರು ಸಿಗ್ತಾರೋ ಅವ್ರೆಲ್ಲ ಫಾಸ್ಟ್ ಆಗೋದು. ಈ ಹಂಸಂತುಲಿಕ ತಲುಪದ ಮೇಲೆ ಜೋತಾಡುವಂತಹ ವ್ಯಕ್ತಿಯಾಗಿರಲಿ ಅಥವಾ ಕೊಲ್ಲಂಗದ ಮೇಲೆ ಇರುವಂತಹ ವ್ಯಕ್ತಿಯಾಗಿರಲಿ, ಏರೋಪ್ಲೇನ್ನಾಗ ಅಡ್ಡಾಡುವಂತಹ ವ್ಯಕ್ತಿಯಾಗಿರಲಿ, ಅವ ಯಾವಾಗಲೂ ರೋಗಿನ ಗೂಡಾಗಿರ್ತಾನೆ. ಆದ್ರೆ ಯಾವ ವ್ಯಕ್ತಿ ಬೆಳಗಿನ ಜಾವದೊಳಗಡೆ ಗುಡಿ ಗುಂಡಾರಗಳಿಗೇನೋ ಅಥವಾ ಪಾರ್ಕಿನೊಳಗಡೆನೋ ಅಡ್ಡಾಡುವ 4 ಜನರಿಗೆ ಒಳ್ಳೆ ಕೆಲಸ ಮಾಡ್ತಾ ಇರ್ತಾನೋ ಪ್ರಚಲಿತ ಆಗಿರ್ಲಿಕ್ಕಿಲ್ಲ, ಆದ್ರೆ ಆರೋಗ್ಯದಿಂದ ಇರ್ತಾನೆ. ಇದೇ ತಾನೇ ಅಪ್ಪನವ್ರು ಇಲ್ಲಿ ಹೇಳಿದ್ರು, ಆರೋಗ್ಯ ಭಾಗ್ಯದಂತ ದೊಡ್ಡ ಭಾಗ್ಯ ಯಾವುದೂ ಅಲ್ಲ, ಆರೋಗ್ಯ ಭಾಗ್ಯ ಕೊಡೋದನ್ನು ಮಾತ್ರ ನಮ್ದು ಈ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಮಾಡ್ಬೋದು ಅಂತ ಹೇಳಿ ಆರೋಗ್ಯವನ್ನು ಹೊಂದುವಂತಹ ವ್ಯಕ್ತಿಗಳಿರ್ತಾರೋ ಅವರು ಸೂರ್ಯನನ್ನ ಆರಾಧನೆ ಮಾಡ್ತಾರೆ. ಆ ಕಾರಣದಿಂದ ಎಕ್ಕದ ಎಲೆಯನ್ನ ಇವತ್ತಿನ ದಿವಸ ತಲೆ ಮೇಲೆ, ಭುಜದ ಮೇಲೆ, ತೊಡೆಯ ಮೇಲೆ, ಪಾದದ ಮೇಲೆ ಇಟ್ಕೊಂಡು, ಕಂಗುಳಲ್ಲಿ ಇಟ್ಕೊಂಡು ನಾವೇನಾದ್ರೂ ಎಳ್ಳೆಣ್ಣೆ ಹಚ್ಕೊಂಡು ಅಭ್ಯಂಗ ಸ್ನಾನವನ್ನ ಮಾಡಿದ್ದೆ ಆದ್ರೆ, ಯಾಕಂದ್ರೆ ಈ ತಿಂಗಳದೊಳಗಡೆ ಎಳ್ಳೆಣ್ಣೆ ಬಹಳ ಮುಖ್ಯ. ಮಕರ ಸಂಕ್ರಾಂತಿ ದಿವಸ ನಾವು ಎಳ್ಳು ಬೆಲ್ಲ ಕೊಡ್ತೀವಿ. ಯಾಕಂದ್ರೆ ಚಳಿಗಾಲದೊಳಗಡೆ ಈ ಒಣಗಿದಂತಹ ಒಂದು ವಾತಾವರಣದೊಳಗಡೆ ದೇಹ ಕೃಶವಾಗಿರ್ತದೆ, ದೇಹದಲ್ಲಿ ಎಣ್ಣೆ ಕಡಿಮೆ ಆಗಿರ್ತದೆ, ಎಳ್ಳಿನೊಳಗಡೆ ಕ್ಯಾಲ್ಸಿಯಂ ಜಾಸ್ತಿ ಇರ್ತದೆ. ನಿಮ್ಗೆ ಗಮನಿಸಿರ್ರಿ, ಆ ಎಳ್ಳು ಬೆಲ್ಲ ತಿನ್ನೋದ್ರಿಂದ ಕ್ಯಾಲ್ಸಿಯಂ ಜಾಸ್ತಿ ಆಗ್ತದೆ. ಎಳ್ಳೆಣ್ಣೆ ಹಚ್ಕೊಂಬುದ್ರಿಂದ ದೇಹಕ್ಕೆ ಕಾಂತಿ ಬರ್ತದೆ. ರೋಗ ರುಜಿನಗಳು ಬರದಂತೆ ಬ್ಯಾಕ್ಟೀರಿಯಾ ವೈರಸ್ಗಳು ದೇಹದೊಳಗಡೆ ಪ್ರವೇಶ ಮಾಡದಂತ ತಡೆಯುವಂತಹ ಸಾಮರ್ಥ್ಯವನ್ನು ಎಳ್ಳೆಣ್ಣೆ ಈ ಎಕ್ಕದ ಎಲೆಯ ಜೊತೆಗೆ ಸೂರ್ಯನ ಪ್ರಕಾಶದಿಂದ ಮಾಡ್ತದೆ. ಆ ಕಾರಣದಿಂದ ರಥಸಪ್ತಮಿ ದಿವಸ ಇವೆಲ್ಲವುಗಳನ್ನ ಬಳಕೆ ಮಾಡಬೇಕು ಅಂತ ನಮ್ಮ ಹಿರಿಯರನ್ನು ಹೇಳಿದ್ದಾರೆ. ನಮಗೆ ಗುರ್ತದನೋ ಗುರ್ತಿಲ್ಲೋ, ಒಪ್ಕೊಂಡಿವೋ ಬೇಡಾಗಿನೋ ನಾವು ಮಾಡ್ಕೊತಾ ಬಂದದಕ್ಕೆ ಬಹುಶಃ ಇವತ್ತು ನಮ್ಮ ಆರೋಗ್ಯ ಚೆನ್ನಾಗಿ ಉಳಿದು ಅಂತ ಹೇಳೋದು. ನಾವು ಮುಂಜಾನೆ ಕೂಡ ಸೋಪ್ ಶಾಂಪೂನ ಉಪಯೋಗ ಮಾಡಬೇಕು ಅಂತ ಏನೂ ಇಲ್ಲ. ಈ ರೀತಿ ಎಕ್ಕದ ಎಲೆಯನ್ನು ಬಳಕೆ ಮಾಡ್ತೀವಿ. ತಮಗೆಲ್ಲರಿಗೂ ಗುರ್ತಿರಬಹುದು, ಎಕ್ಕದ ಎಲೆಯನ್ನ ಹಾವು ಕಚ್ಚಿದಾಗ, ಚೇಳು ಕಚ್ಚಿದಾಗ ಅದರ ವಿಷವನ್ನು ಇಳಿಸ್ಲಿಕ್ಕಾಗಿ ಅದರ ಹಾಲನ್ನು ಬಳಕೆ ಮಾಡ್ತಾರೆ. ಆದ್ರೆ ಅದು ಎಷ್ಟು ಕೆಟ್ಟಿದೆ ಅಂದ್ರೆ, ಆ ಹಾಲೇನಾದ್ರೂ ಒಂದು ಹನಿ ಅಷ್ಟೇನಾದ್ರೂ ಕಣ್ಣಿನೊಳಗಡೆ ಹೋದ್ರೆ ಕುರುಡುತನ ಬಂದ್ಬಿಡ್ತದೆ ಮನುಷ್ಯ. ಅಷ್ಟೊಂದು ಸ್ಟ್ರಾಂಗ್ ಆದಂತಹ ಎಕ್ಕದ ಎಲೆಯನ್ನ ನಾವು ಪೂಜೆಗೆ ಬಳಕೆ ಮಾಡ್ತೀವಿ. ಈಶ್ವರನಿಗೆ ಆಗಿರಬಹುದು, ಹನುಮಂತನಿಗೆ ಆಗಿರಬಹುದು ಮತ್ತು ಸ್ತ್ರೀ ಶಕ್ತಿಗೆ ಆಗಿರಬಹುದು. ಈ ಬಿಳಿಯ ಎಕ್ಕದ ಹೂವಿನ ಪೂಜೆಯನ್ನು ಕೂಡ ನಾವು ಮಾಡ್ತೀವಿ. ಎಕ್ಕದ ಹೂವನ್ನು ಬಹಳ ಲಕ್ಷ್ಯ ಕೊಟ್ಟು ನೋಡಿದಾಗ ಅದರಲ್ಲಿ ಕೂಡ 12 ಭಾಗಗಳು ಕಾಣಿಸ್ತವೆ. 12 ಮಾಸಗಳು, 365 ದಿವಸಗಳು, 27 ನಕ್ಷತ್ರಗಳು. ಈ ಚಕ್ರಗಳನ್ನು ನಮ್ಮ ಜ್ಯೋತಿಷ್ಶಾಸ್ತ್ರದಲ್ಲಿ ಹಾಕಿಕೊಟ್ಟಾರೋ ಸಂಪೂರ್ಣವಾಗಿ ಸೂರ್ಯನಿಂದ ಆಧಾರಿತವಾದಂತಹ ಈ ಚಕ್ರವನ್ನು ನಾವು ಬಳಕೆ ಮಾಡ್ಕೊತಾ ಬಂದಿವಿ.
ಈ ರೀತಿಯಾದಂತಹ ಒಂದು ರಥಸಪ್ತಮಿ ದಿವಸ ನಾವು ನೀವೆಲ್ಲ ಕೂತ್ಕೊಂಡು ಸೂರ್ಯದೇವನನ್ನ ನಾವು ಪೂಜೆ ಮಾಡಿ ಅವನ ಶಕ್ತಿಯನ್ನ ನಮ್ಮಲ್ಲಿ ಆವಾಹನೆ ಮಾಡಿಕೊಂಡು ಇಡೀ ವರ್ಷದ ತನಕ ಅಂದ್ರೆ ಮುಂದಿನ ರಥಸಪ್ತಮಿವರೆಗೂ ಕೂಡ ನಮ್ಮ ದೇಹದಲ್ಲಿ ಇದೇ ರೀತಿಯಂತ ಶಕ್ತಿ ಇರಲಿ, ಇದೇ ರೀತಿಯಂತ ಧೀಶಕ್ತಿ ಇರಲಿ, ಇದರಿಂದನೇ ನಾವೆಲ್ಲರೂ ಬದುಕ್ತಾ ಇದ್ದೀವಿ ಅಂತ ಹೇಳಿ ಸೂರ್ಯನಿಗೊಂದು ದೊಡ್ಡ ನಮಸ್ಕಾರವನ್ನು ನಾವೆಲ್ಲರೂ ಸಲ್ಲಿಸಿ 108 ನಮಸ್ಕಾರ ಸಲ್ಲಿಸಿದಂತ ನಿಮಗೆಲ್ಲರಿಗೂ ಕೂಡ ನಾವು ಒಂದು ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸಿ